ಬರ್ತಿದೆ ಯಾರು ಗೆಲ್ಬೇಕು? ಇದು ಯಾರು ಗೆಲ್ತಾರಂತ ಕೇಸಿ ಊಹೆ ಮಾಡಕ್ ಆಗುದಿಲ್ರಿ ಇದು. ಯಾಕಂತಂದ್ರೆ ಇದು ಒಂದು ಕಾಂಗ್ರೆಸ್ ತಂದಿದ್ದಂಗೆ, ಬಿಜೆಪಿ ತಾಯಿ ಇದ್ದಂಗೆ. ಯಾಕಂತ ಯಾವ ಪಕ್ಷ ಬಂದ್ರೂ ಸಂತೋಷ. ಅದ್ರ ಅಭಿವೃದ್ಧಿಯೇ ನಮ್ಗೆ ಮೊದಲ ಆದ್ಯತೆ. ನಾವು ಅವರು ಬಂದ್ರೆ ಅವರು ಸ್ಪಷ್ಟವಾಗಿ ಮಾಡಬೇಕು, ಇವ್ರು ಬಂದ್ರೆ ಇವರು ಸ್ಪಷ್ಟವಾಗಿ ಮಾಡಬೇಕು. ಹೆಚ್ಚಿಂದು ಸರ್ಕಾರದಾಗ ಇನ್ನೊಂದು ಸೌಲಭ್ಯಗಳನ್ನು ತರಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ಇಲ್ಲಿ ಯಾವ ಪಕ್ಷ ಬಂದ್ರೆ ನಿಮಗೆ ಇದಾಗುತ್ತೆ, ಡೆವಲಪ್ ಆಗುತ್ತೆ ಅನ್ಸುತ್ತೆ? ನಾನು ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ ಹೇಳಂಗಿಲ್ಲ ಸರ್. ಎರಡು ತಂದೆ ತಾಯಿ ಇದ್ದಂಗೆ ನಮ್ಗೆ. ಯಾವ ಪಕ್ಷ ಬಂದರೂ ಅಭಿವೃದ್ಧಿ ಫಸ್ಟ್ ಆದ್ಯತೆ ಕೊಡಬೇಕು. ಬಿಜೆಪಿ ಅವ್ರು ಬಂದ್ರೆ ಬಿಜೆಪಿ ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಬಂದ್ರೆ ಕಾಂಗ್ರೆಸ್ ಅವ್ರು ಕೊಡಬೇಕು. ಇದೇ ನಮ್ದು ಅನಿಸಿಕೆ. ಸರ್, ಬೈ ಎಲೆಕ್ಷನ್ ಬರ್ತಿದೆ, ಯಾರು ಗೆಲ್ಬೇಕು? ಕಾಂಗ್ರೆಸ್ ಬಿಜೆಪಿ? ಹೌದು, ಈಗ ಅನ್ಕರು ನಡೆದದ, ಜೋರು ನಡೆದದ ಪ್ರಚಾರ. ಇನ್ನೂ 4-5 ದಿನ ಅವಧಿ ಅದ. ಅವಧಿ ಆದಾಗ ಬೈ ಎಲೆಕ್ಷನ್ದೊಳಗೆ ಈಗ ಸರ್ಕಾರ ಯಾವುದದ ಆ ಕ್ಯಾಂಡಿಡೇಟ್ ಬಂದ್ರೆ ಏನಾದರೂ ಸರ್ಕಾರ ಸವಲತ್ತುಗಳು ಸಿಗ್ತಾವ, ಹೆಚ್ಚಿನ ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಕಾಂಗ್ರೆಸ್ ಪಕ್ಷ ಇದೆ, ಏನೆಲ್ಲ ಅಭಿವೃದ್ಧಿ ಆಗಿದೆ ಇವರು? ಅಭಿವೃದ್ಧಿ ಮೊದಲ ಆಗಿವೆ. ಈಗ ಏನದ, ಮೆಡಿಕಲ್ ಕಾಲೇಜ್ ಆಗಿದೆ. ಆನಂತರ ಇಂಜಿನಿಯರ್ ಕಾಲೇಜ್ ಬೇಡಿಕೆ ಇಟ್ಟಾರ. ಸಾವಿರಾರು ಮಂದಿ ಮೆಡಿಕಲ್ ಕಾಲೇಜ್ನಾಗ ದುಡ್ಯಾಕ, ಬಡವರಿಗೆ ವಿದ್ಯಾ ಕಲಿಯಾಕ ದುಡ್ಯಾಕ ಅನುಕೂಲ ಆಗ್ತದೆ. ಮತ್ತು ಇನ್ನೂ ಈ ಮುಳುಗಡೆ ದೊಡ್ಡ ಭಾರತ ದೇಶದಾಗ ಅತಿ ದೊಡ್ಡ ಮುಳುಗಡೆ ಆದ ಊರು ಬಾಗಲಕೋಟೆ. ಮುಳುಗಡೆದು ಸ್ವಲ್ಪ ಭೂಮಿ ಕಳ್ಕೊಂಡಾರ, ಮನೆ ಮಠ ಕಳ್ಕೊಂಡಾರ. ಅಂಥವ್ರಿಗೆಲ್ಲ 3rd ಯೂನಿಟ್ ಮಾಡಿ ಮನೆ ಅದು ಕೊಡೋರು ಅದಾರ. ಬಾ ಎಲೆಕ್ಷನ್ದೊಳಗೆ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ಇವಾಗ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು? ಇಲ್ಲಿ ರಸ್ತೆಗಳಾಗಬೇಕು, ಒಳಚರಂಡಿ ಆಗಬೇಕು, ನೀರಿಂದ ಅನುಕೂಲ ಮಾಡಿಕೊಡ್ಬೇಕು. ಆಗ್ಲಕತ್ಯಾವ. ಇನ್ನೂ ಹಂತ ಹಂತವಾಗಿ ಇನ್ನೂ ದೊಡ್ಡ ಬಾಗಲಕೋಟೆ ಇದ್ರೊಳಗೆ ಅತಿ ದೊಡ್ಡ ಇಲೆಕ್ಷನ್ ನಡೆದಂಥ ಕ್ಷೇತ್ರದೊಳಗೆ ಅತಿ ದೊಡ್ಡ ಪಟ್ಟಣ ಇದು ಕಮತಿಗೆ. ಇನ್ನೂ ರಸ್ತೆಗಳಾಗಿಲ್ಲ. ಊರೊಳಗೆ ರಸ್ತೆಗಳು ಆಗ್ಬೇಕಾಗ್ಯದ, ನೀರಿಂದ ಅನುಕೂಲ ಆಗ್ಬೇಕಾಗ್ಯದ, ಬೆಳಕು, ಹೊಸ ಏರಿಯಾಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಾಗ್ಯದ.